ಸೊ ಒಂದು ಸೀರಿಯಸ್ ಕ್ವಶನ್ ನಿಮಗೆ. ಸದ್ಯ ಆಕ್ಚುಲಿ ಚಿಕ್ಕಣ್ಣ ಅವರು ಹೌದು ಈಗ ಹೀರೋ ಆಗ್ತಿದ್ದಾರೆ, ಒಳ್ಳೆ ಪಾತ್ರ ಸಿಕ್ಕಿದೆ, ನೀವೇ ಒಂದು ಅಂದ್ರೆ ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಟ್ಟು ಬರ್ತಾ ಇದ್ದೀರಾ, ಅದು ಓಕೆ. ಬಟ್ ನಿಮ್ಮ ಬಾಯಲ್ಲೇ ಬಂದಿರೋ ಒಂದು ಮಾತು ಅಂದ್ರೆ ನನ್ಗೆ ಅಂದ್ರೆ ಈ 200+ ಸಿನಿಮಾಗಳೇ ಒಂದ್ ಕಡೆ ಆದ್ರೆ ಇದೊಂದು ಸಿನಿಮಾನೇ ಒಂದ್ ಕಡೆ ಅಂತ ಒಂದು ಸ್ಟೇಟ್ಮೆಂಟ್. ಅಂದ್ರೆ ಹೌದು 100%. ಅಷ್ಟು ನಿಮ್ಗೆ ಕಷ್ಟ ಈ ಜರ್ನಿನಲ್ಲಿ ಅಂತದ್ ಏನಾಯ್ತು ಅಂತ? ಅದಾಯ್ತು ಸರ್, ಯಾಕಂದ್ರೆ 3 ವರ್ಷ ಕಾಯ್ದುಬಿಟ್ಟೆ. ಕಾಯ್ದೆ ಅನ್ನೋದಕ್ಕಿಂತಾಗಿ ದೇವರೇ ಕಾಯಿಸಿದ್ರು. ಯಾಕಂದ್ರೆ ಇಲ್ಲಿ ಯಾರ್ದು ತಪ್ಪಿಲ್ಲ, ಪರಿಸ್ಥಿತಿಗಳು ಹಂಗೆ ಆಗೋಯ್ತು. ನಾವು ಆವಾಗಲೇ ಮ್ಯೂಸಿಕ್ ಪೂಜೆ ಮಾಡಿ ನೋಡಿದ್ರೆ ಆ ಟೈಮ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಿದ್ರೆ ಎಷ್ಟೊತ್ತು 3ನೇ ಪಿಕ್ಚರ್ ಬಂದಿರೋದೇನೋ. ಹಂಗಾಗಿರೋದು. ಮ್ಯೂಸಿಕ್ ಪೂಜೆ ಎಲ್ಲ ಮಾಡಿ ಮ್ಯೂಸಿಕ್ ಎಲ್ಲ ರೆಡಿ ಆಯಿತು, ಶೂಟಿಂಗ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಕರೋನಾ ಶುರು ಆಗೋಯ್ತು, ಲಾಕ್ಡೌನು. ಮತ್ತು ಲಾಕ್ಡೌನ್ ಎಲ್ಲ ಆಗಿ ಅದೊಂದು 2 ವರ್ಷ ಹಂಗೆ ಹೋಗ್ಬಿಡ್ತು. ಓಕೆ, ಈಗ ಶುರು ಮಾಡೋಣ ಅಷ್ಟರಲ್ಲಿ ರಾಬರ್ಟು ರಿಲೀಸಿಗೆ ರೆಡಿ ಆಗೋಯ್ತು. ಸೊ ಅಬ್ವಿಯಸ್ಲಿ ಅದು ತುಂಬ ದೊಡ್ಡ ಸಿನಿಮಾ, ಪ್ರೊಡ್ಯೂಸರು ಆ ಕಡೆ ಬ್ಯುಸಿ ಆದರು. ಓಕೆ, ಇದೊಂದು ಮಾಡಿಬಿಟ್ಟು ಆಮೇಲೆ ರಿಲೀಸ್ ಮಾಡೋಣ ಅಂತ. ಓಕೆ, ನೋ ಪ್ರಾಬ್ಲಮ್ ಅಂತ ಅದು ಹಂಗೆ ಮುಗಿದು ಅದು ರಿಲೀಸ್ ಆಗ್ತಿದ್ದಂಗೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದರೆ ಮದಗಜ ರಿಲೀಸಿಗೆ ಬಂದ್ಬಿಡ್ತು. ಸೇಮ್ ಪ್ರೊಡ್ಯೂಸರೇ ಅಲ್ವಾ. ಓಕೆ, ಮುಗಿಸ್ಕೊಳ್ಳೋಣ ಅಂತ ಅದೆಲ್ಲ ಆಯಿತು. ಅದೆಲ್ಲ ಮುಗಿದು ಆಮೇಲೆ ನಮ್ಮದು ಶುರು ಮಾಡೋಕ್ಕೆ ಇಷ್ಟ ಆಯಿತು. ಓಕೆ, ಆಮೇಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಆರ್ಟಿಸ್ಟ್ಗಳು, ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಯಾರ್ಯಾರಿದ್ದಾರೆ ಅಧ್ಯಕ್ಷದಲ್ಲಿ ಅವರುಗಳೇ ಇರೋದ್ರಿಂದ ನಮಗೆ ಕ್ಯಾಸ್ಟಿಂಗು ಏನು ಕಷ್ಟ ಆಗಲಿಲ್ಲ. ಅವ್ರ ಡೇಟ್ಗಳದಷ್ಟೇ ಮೇಜರ್ ಆಗಿತ್ತು. ಅದೆಲ್ಲ ಆಯಿತು. ಶೂಟಿಂಗ್ ಹೋಗೋಣ ಅಂದರೆ ಒಂದ್ಸಲ ಟಣ್ ಅಂತ ನೋಡಿದ್ರೆ ಹೀರೋಯಿನೇ ಇಲ್ಲ ಇನ್ನು. ನಾನು ತಲೆ ಮೇಲೆ ಕೈ ಹೊತ್ಕೊಂಡೆ, ಅಯ್ಯಪ್ಪ ಇಷ್ಟು ಕಾಯ್ದಿದ್ದೀನಿ. ತಿರ್ಗಾ ಪ್ರೊಡ್ಯೂಸರ್ಗೆ ಅಪ್ಪಾಜಿ ಹೀರೋಯಿನ್ ಫೈನಲ್ ಆಗಿಲ್ಲ ಅಂದ್ರೆ ಓಕೆ ಹುಡುಕ್ರಿ, ಒಂದು ಯಾವ್ದಾರು ಒಂದು ಒಳ್ಳೆ ಹೀರೋಯಿನ್ ಹುಡುಕಿ, ಒಂದು 6 ತಿಂಗಳು ಆದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ರು. ಯಾವ್ದಾದ್ರು ಹಗ್ಗಂತೂ ನನಗೆ ಏನು ಮಾಡೋದು. ನಮ್ಮ ಡೈರೆಕ್ಟ್ರು, ನಮ್ಮ ಡೈರೆಕ್ಷನ್ ಟೀಮ್ ಅವರು ಎಲ್ಲ ಒಂದಷ್ಟು ಜನ ಆಡಿಷನ್ ಮಾಡಿದ್ದಾರೆ. ನಮಗೇನಂದರೆ ತುಂಬ ಕ್ಯೂಟಾಗಿರ್ಬೇಕು ನಮ್ಮ ಹೀರೋಯಿನ್ ಥರ. ಹ್ಯಾಪಿ. ಯು ಬೆಟರ್ ಟೆಲ್ ಫ್ಯಾಕ್ಟ್ಸ್. ಇಲ್ಲಿ ಏನು ಹ್ಯಾಪಿ ಮಾಡೋಕ್ಕೆ ಏನು ಹೇಳೋ ಅವಶ್ಯಕತೆ ಇಲ್ಲ. ತುಂಬ ಕ್ಯೂಟಾಗಿ ಕಾಣಿಸ್ಬೇಕು, ಆಮೇಲೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಅದಾದ ಮೇಲೆ ಕಾಮಿಡಿ ಸಿನಿಮಾ ಆಗಿರೋ ಕಾಮಿಡಿ ಟೈಮಿಂಗು ಇರಬೇಕು. ಇದೆಲ್ಲ ಬರ್ತಾ ಇದ್ದಾರೆ, ಬಟ್ ನಮ್ಮ ಯಾರಿಗೂ ಖುಷಿ ಕೊಡ್ತಾ ಇಲ್ಲ. ಯಾಕೆಂದರೆ ಈ ಕ್ಯಾರೆಕ್ಟ್ರು ಒಂಚೂರು ಡಮ್ಮಿ ಆಗಿಬಿಟ್ರೆ ಬಿದ್ದೋಗ್ಬಿಡ್ತದೆ. ಹಂಗಾಗಿ ಮೇಲೆಲ್ಲೋ ಮೇಡಮ್ಮು ಬಂದರು, ಹಿಟ್ಲರ್ ಕಲ್ಯಾಣ ಅಂತ ಕಾಣಿಸಿದ್ರು. ಹಿಟ್ಲರ ಪಟ್ಲರ ತಾಯಿ ಅಂತ ಅಪ್ರೋಚ್ ಮಾಡಿದ್ವಿ. ಪುಣ್ಯಕ್ಕೆ ಒಪ್ಕೊಂಡ್ರು. ಈ ಮೊದಲೇ ಫೋನಲ್ಲಿ ಚಿಕ್ಕಣ್ಣ ಹೀರೋ ಅಂದಿದ್ರೆ ಬತಾನೆ ಇರ್ಲಿಲ್ವೇನೋ. ಬಟ್ ಯಾರೋ ಅದೃಷ್ಟಕ್ಕೆ ಹೇಳಿಲ್ಲ ಹೀರೋ ಅಂತ. ಆಮೇಲೆ ಹೇಳ್ಬಿಟ್ರು, ಮೋಸ್ಟ್ಲಿ ಅಗ್ರಿಮೆಂಟಲ್ಲಿ ಆದಮೇಲೆ ಯಾರು ಹೀರೋ ಅಂದ್ರೇನೋ ಅಲ್ಲ, ಅಲ್ಲಿ ಅಷ್ಟಲ್ಲಿ ಗೊತ್ತಾಗಿತ್ತಾ. ಹಂಗಾಗಿ ಸೊ ಹಂಗೆ ಶುರು ಆಯಿತು. ಅದಾದಮೇಲೆ ನಾನು ಆಮೇಲೆ ಬೇರೆ ಯಾವುದೂ ಸಿನಿಮಾಗಳನ್ನೂ ಒಪ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಯಾವುದೋ ಒಂದು ಕಮಿಟ್ ಆಗೋಣ ಅಂದರೆ ಅಷ್ಟರಲ್ಲಿ ಓಕೆ ಇದನ್ನು ಶುರು ಮಾಡಿಬಿಡೋಣ ಅನ್ನೋದು ಮತ್ತೆ ಏನೋ ಪ್ರಾಬ್ಲಮ್ ಆಗಿ ಇದು ಮುಂದಕ್ಕೆ ಹೋಗೋದು. ಹಾಗಾಗಿ 3 ವರ್ಷ ಯಾವುದೂ ಮಾಡಿದೆ, ಅಷ್ಟು ಎಫರ್ಟ್ ಇಲ್ಲ ಹಾಕಿ, ನೋ ಇನ್ಕಮ್ ಅಲ್ಲ. ಆಮೇಲೆ ಒಂದು ಬೇಕು ಅಂದಾಗ ಒಂದು ಕಳ್ಕೊಳ್ಳೇಬೇಕು, ಅದು ಜಗದ ನಿಯಮ. ಭಗವಂತ ಎಲ್ಲನೂ ಕೊಟ್ಬಿಟ್ರೆ ನಾವು ಭಗವಂತ ನೆನೆಸ್ಕೊಳ್ಳೋದೇ ಇಲ್ಲ ಅಂತೆ. ಗೊತ್ತಿಲ್ಲ, ಎಲ್ಲ ಇಟ್ಟಿದೆಯಲ್ಲ ಬಿಡುಗರು ಅಂತ. ಸೊ ಭಗವಂತ ಅವಾಗ ಟೆಸ್ಟ್ ಮಾಡ್ತಿರ್ತಾನೆ, ಮಗನೇ ನಾನು ಇದ್ದೀನಿ, ನಿಂದಲ್ಲಪ್ಪ, ನಂದೂ ಪಾತ್ರ ಇದೆ ಅಂತ. ಸೊ ಹಂಗಾಗಿ ಹಿಂಗೆಲ್ಲ ಆಯಿತು. ಆಮೇಲೆ ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಮ್ಮ ಪ್ರೊಡ್ಯೂಸರ್ಸ್ ಫ್ಯಾಮಿಲಿ. ಹೇಳಿ, ಆಮೇಲೆ ಇದನ್ನ ಕಂಟಿನ್ಯೂ ಮಾಡಿ, ಯಾಕಂದ್ರೆ ಮಾಡಲೇಬೇಕು ಅಂತ ಅನ್ನಿಸ್ತು ಕ್ವಶನ್. ಇದೆಲ್ಲ ತಯಾರಿಗಳ ಮಧ್ಯೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅನ್ಕೊಂತೀರಾ? ಈ ತರ ತಯಾರಿಗಳ ಮಧ್ಯೆ ಮುಂಚೆಯಿಂದನೂ ಆಗ್ಬಂದ್ಬಿಟ್ಟಿದೆ, ಒಬ್ಬ ಸೂಪರ್ ಸ್ಟಾರ್ ಕಾಮಿಡಿ ಸ್ಟಾರ್ ಹೀರೋ ಆಗ್ತಿದ್ದಾರೆ ಅಂತಂದ್ರೆ ಬೇಡ ಹೀರೋ ಆಗೋದು, ಕಾಮಿಡಿ ಆಗೇ ಚೆನ್ನಾಗಿದಾರಲ್ಲ ಯಾಕೆ, ಈ ತರ ನೆಗೆಟಿವ್ 100% ಬಂದಿರುತ್ತೆ. ಸೊ ಆ ತರ ಬಂದಾಗ ಸೊ ನಿಮ್ಮ ಮೈಂಡ್ ಸೆಟ್ ಅದನ್ನ 2 ವೇ ಇದೆ ಸರ್. ಕೆಲವರು ನಮ್ಮಲ್ಲಿರೋ ಪ್ರೀತಿಗೆ ಹೇಳ್ತಾರೆ, ಇನ್ನು ಕೆಲವರು ಹುರ್ಕೊಂಡು ಹೇಳ್ಬೋದು. ಬಟ್ ನನಗೆ ಹುರ್ಕೊಂಡು ಹೇಳೋರ್ಗಿಂತ ಪ್ರೀತಿಯಿಂದ ಹೇಳಿದವರೇ ಜಾಸ್ತಿ. ಏನಕ್ಕೆ ಅಂದರೆ ಯಾಕೆ ಚೆನ್ನಾಗಿರೋದನ್ನ ಯಾಕೆ ಹಾಳು ಮಾಡ್ಕೋತಿದ್ದಾನೆ ಆ ಥರದ್ದು. ಸೊ ನನಗೆ ತುಂಬ ಹತ್ರ ಇರೋವರೇ ಹೇಳಿದ್ದು. ಆ ಹೇಳಿದವ್ರಿಗೆಲ್ಲ ಕತೆ ಗೊತ್ತಾದ ಮೇಲೆ ಸೂಪರ್ ಆಗಿದೆ, ಆರಾಮಾಗಿ ಮಾಡು ಅಂತಲೇ ಎಲ್ಲರೂ ಹೇಳಿದ್ರು.
ಸೊ ಹಂಗಾಗಿ ಇಷ್ಟೆಲ್ಲ ಹಿಂಸೆ ಆಯಿತು. ಅದಾದಮೇಲೆ ಮೊನ್ನೆ ನಮ್ಮ ಡೈರೆಕ್ಟರ್ ಫ್ಯಾಮಿಲಿ, ಪ್ರೊಡ್ಯೂಸರ್ ಫ್ಯಾಮಿಲಿ ಮತ್ತು ಇನ್ನೊಂದಷ್ಟು ಜನ ಫ್ರೆಂಡ್ಸು ಎಲ್ಲರೂ ನೋಡಿದಾಗ ನಾನು 3 ವರ್ಷ ಕಾಯ್ದಿದ್ದು ಒಂದು ಚೂರು ವೇಸ್ಟ್ ಆಗಲಿಲ್ಲ, ಸಾರ್ಥಕ ಆಯಿತು. ಇನ್ನೊಂದು ವರ್ಷ ಕಾದಿದ್ರು ಬೇಜಾರಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಸಿನಿಮಾ. ಯಾಕೆಂದರೆ ನಾವೇನೋ ಒಂದು ದೊಡ್ಡದಾಗಿ ಬೇರೆ ಏನೋ ಆ ಥರದ್ದು ಈ ಥರದ್ದು ಹಂಗೆ ಹೇಳೋಕೆ ಹೋಗ್ತಾ ಇಲ್ಲ. ನಮ್ಮದು ಇಂಟೆನ್ಷನ್ ಏನು, 2.25 ಗಂಟೆ ಫಸ್ಟ್ ಸೀನಿಂದ ಕ್ಲೈಮ್ಯಾಕ್ಸ್ ತನಕ ಬಂದಿರೋ ಜನ ನಗಿಸ್ಬೇಕು. ಅದು 100ಗೆ 100% ಫುಲ್ಫಿಲ್ ಮಾಡಿದ್ದೀವಿ. ಯಾಕೆಂದರೆ ಮೊನ್ನೆ ಬಂದಿದ್ದು ಒಂದಷ್ಟು ಹೆಂಗಸರುಗಳು ನೋಡಿ ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ, ನಕ್ಕು ಮಕ್ಕಳುಗಳಿಗೆ ದುಡ್ಡು ಎಮೋಷನ್ನು ನಿಮಗೆ ಸಿಕ್ಕಾಪಟ್ಟೆ ಹಾರ್ಟಿಗೆ ಟಚ್ ಆಗೋ ಥರದ್ದೆಲ್ಲ ಇಲ್ಲ ಅಲ್ಲ. ನಕ್ಕೊಂಡು ಮಕ್ಳಿಗೊಂದು ಚೂರು ಅನ್ಸ್ಬಿಟ್ರು ಹತ್ಬಿಡ್ತವೆ, ಮಕ್ಳ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇದೆರಡೂ ಆಗಿದೆ. ಅಂದ್ಕೊಂಡ ನಮಗೆ 100% ಗೆದ್ವಿ ಗುರು, ಇದು 100ಗೆ 1000% ಇಷ್ಟ ಆಗುತ್ತೆ ಅಂತ. ಈಗ ನಮ್ಮ ಕೆಲಸ ಏನು ಅಂದರೆ 26ನೇ ತಾರೀಕು ರಿಲೀಸು ಅನ್ನೋದನ್ನು ಅವ್ರ ತಲೆಗೆ ತುಂಬಬೇಕು. ಅವರು ಥಿಯೇಟ್ರಿಗೆ ಬಂದರೆ ಬಂದವ್ರು ಒಬ್ರು ಬೇಜಾರು ಮಾಡ್ಕೊಂಡಂತೂ ಹೋಗಲ್ಲ. ಯಾಕೆಂದ್ರೆ ನಾವು ಸುಳ್ಳು ಹೇಳು ಕರಿತಿಲ್ಲ. ಈಗ ನಮ್ಮದೇನೋ ಈ ಆ ಥರದ ಪಿಕ್ಚರು, ಬೇರೆ ಥರದ ಪಿಕ್ಚರು, ಏನೋ ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ, ನಿಮ್ಗೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳ್ತಿಲ್ಲ. ನಾವು ತುಂಬ ಓಪನ್ ಆಗಿ ಹೇಳ್ತಿದ್ದೀವಿ. ಇದು ಹೆಂಗಸರು ಮಕ್ಕಳಿಗೆ ಮತ್ತು ಯೂತ್ಸ್ಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಖಂಡಿತವಾಗ್ಲೂ. ಏನದು ಅದೇನು ಅಂತಾರಲ್ಲ ಸರ್, ಪಡ್ಡೆ ಹುಡುಗರ ಮನಕದ್ದ ನಟಿ ಅಂತ ನಮ್ಮ ಹೀರೋಯಿನ್ಗೂ ಹೆಸರು ಬರುತ್ತೆ. ಯಾಕೆಂದರೆ ಒಂದು ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯೋಂಥ ಲವ್ ಸ್ಟೋರಿ, ಗೆಜ್ಜೆಪುರದಲ್ಲಿ ನಡೆಯೋಂಥದ್ದು. ಆ ಅಧ್ಯಕ್ಷ ನಮಗೆ ಫುಲ್ ಸಿನಿಮಾ ಒಂದು ಹಳ್ಳಿಲೇ ಮುಗ್ದೋಗಿತ್ತು. ಇದರಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದು ಟ್ರಾವೆಲಿಂಗು ಇದೆ. ಮೇಡಮ್ ಅವ್ರನ್ನ ಕರ್ಕೊಂಡು ಓಡೋಗ್ಬಿಡ್ತೀನಿ.